ದರ್ಶನ್ ಪುತ್ರ ವಿನೀಶ್ ಕಾರು ಅಪಘಾತ ಬಿಗ್ ಟ್ವಿಸ್ಟ್. ಕಾರು ಓಡಿಸಿದ್ದು ಆರೋಪಿ ದರ್ಶನ್ ಪುತ್ರ ವಿನೀಶ್. ದರ್ಶನ್ ಪುತ್ರ ವಿನೀಶ್ ಕಾರು ಅಪಘಾತ, ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕಾರು ಓಡಿಸಿದ್ದು ಆರೋಪಿ ದರ್ಶನ್ ಪುತ್ರ ವಿನೀಶ್. ಆದ್ರೆ ದರ್ಶನ್ ಪುತ್ರ ವಿನೀಶ್ ಇನ್ನು ಅಪ್ರಾಪ್ತ ಬಾಲಕ. ಅಪ್ರಾಪ್ತ ಬಾಲಕ ವಿನೀಶ್ ಕೈಯಲ್ಲಿ ದುಬಾರಿ ಕಾರು. ದರ್ಶನ್ ಮಗ ವಿನೀಶ್ಗೆ ಸದ್ಯ 17 ವರ್ಷ. ಅಪ್ರಾಪ್ತನಾದ ಕಾರಣ ಇನ್ನು ಪರವಾನಗಿ ಸಿಕ್ಕಿಲ್ಲ, ಲೈಸೆನ್ಸ್ ಸಿಕ್ಕಿಲ್ಲ. ಆದ್ರೂ ಯಾರು ಭಯವಿಲ್ಲದೆ ವಿನೀಶ್ ಕಾರು ಚಾಲನೆ ಮಾಡಿರುವಂತದ್ದು RR ನಗರದಲ್ಲಿ. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಕಾನೂನು ಬಾಹಿರ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕಾರು ಚಾಲನೆಗೆ ಅರ್ಹರಲ್ಲ. ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988ರ ಪ್ರಕಾರ. ಆದ್ರೂ ಕೂಡ ದರ್ಶನ್ ಮಗನಿಗೆ ಕಾರ್ ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ. ದೊಡ್ಡ ಅನಾಹುತ ಸಂಭವಿಸಿದ್ರೆ ಏನ್ ಗತಿ ಅಂತಿದ್ದಾರೆ ಜನರು. ದರ್ಶನ್ ಪುತ್ರ ವಿನೀಶ್ ಕಾರು ಅಪಘಾತ, ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕಾರು ಓಡಿಸಿದ್ದು ಆರೋಪಿ ದರ್ಶನ್ ಪುತ್ರ ವಿನೀಶ್. ಅಪ್ರಾಪ್ತ ಬಾಲಕ ಅಲ್ವಾ, 17 ವರ್ಷ ಇನ್ನು ಕೂಡ ವಿನೀಶ್ಗೆ. ಅವ್ರ ತಂದೆ ಮೊದಲ ಬಾರಿಗೆ ಏನು ಜೈಲಿಗೆ ಹೋಗ್ತಾರಲ್ಲ, ಆಗ ಆತ SSLC ಎಕ್ಸಾಮ್ ಬರ್ದಿದ್ದು. ತಾಯಿ ನೋಡಿದ್ರೆ ನನ್ನ ಮಗನ ಹೆಸರನ್ನ ಎಲ್ಲೂ ಬಳಸಬೇಡಿ, ಅಪ್ರಾಪ್ತ ಬಾಲಕ ಅಂತ ಹೇಳ್ತಾರೆ, ಸ್ಟೇ ತಗೊಂಡು ಬರ್ತಾರೆ. ಆದ್ರೆ ಅಪ್ರಾಪ್ತನ ಕೈಗೆ ಕಾರ್ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆನೇ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಅಪ್ರಾಪ್ತ ಬಾಲಕ ಅಂದಮೇಲೆ ಶಾಲೆಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಮನೇಲಿರ್ಬೇಕಲ್ವಾ ಮೇಡಮ್. ಆದ್ರೆ ನಿಮ್ಮ ಮಗ ಯಾಕೆ ಈ ರೀತಿಯಾಗಿ ರಸ್ತೆಗಿಳಿದು ಒಂದು ದ್ವಿಚಕ್ರ ವಾಹನ ಸವಾರರಿಗೆ ಆಕ್ಸಿಡೆಂಟ್ ಮಾಡಿರುವಂಥದ್ದು, ಕಾರು ಡಿಕ್ಕಿ ಆಗಿರುವಂಥದ್ದು. ನಿಮ್ಮ ಮಗ ಡ್ರೈವ್ ಮಾಡ್ತಾ ಇರುವಂಥ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಕಾರು ಓಡಿಸಿದ್ದು ಆರೋಪಿ ದರ್ಶನ್ ಪುತ್ರ ವಿನೀಶ್ ಅಂತ ಕೂಡ ಸ್ಥಳೀಯರು ಆರೋಪ ಮಾಡಿದ್ದಾರೆ. ದರ್ಶನ್ ಪುತ್ರ ವಿನೀಶ್ ಇನ್ನೂ ಕೂಡ ಅಪ್ರಾಪ್ತ ಬಾಲಕ, 17 ವರ್ಷ. ಇನ್ನು 18 ವರ್ಷ ಆಗಿಲ್ಲ. ಲೈಸೆನ್ಸ್ ಪಡಿಬೇಕು ಅಂತಂದ್ರೆ 18 ವರ್ಷ ವಯಸ್ಸಾಗಿರ್ಬೇಕು. ಆದ್ರೆ 17 ವರ್ಷ ಆಗ್ಲೇ ಅವ್ರ ಕೈಗೆ ಕಾರ್ ಕೊಟ್ಟಿದ್ ಯಾಕೆ? ಕಾರ್ ಕೊಡೋದೇನೋ ಕೊಟ್ರಿ, ಆದ್ರೆ ಯಾವ ಟೈಮಲ್ಲಿ ಕೊಟ್ಟಿದ್ದೀರಾ? ರಾತ್ರಿ ಹೊತ್ತು ಯಾರು ಇಲ್ಲ, ಅಥವಾ ಎಲ್ಲೋ ಒಂದು ಮೈದಾನದಲ್ಲಿ ಓಡಿಸ್ತಾ ಇರ್ಬೋದು, ಅಥವಾ ಕಲಿತಾ ಇದ್ದಾರೆ ಅಂತಂದ್ರೆ ಓಕೆ, ಕಲಿತಾ ಇರೋದಕ್ಕೆ ಓಕೆ. ಆದ್ರೆ ನಡು ರಸ್ತೆಯಲ್ಲಿ ಈ ರೀತಿಯಾಗಿ, ಅದು ಟ್ರಾಫಿಕ್ ಇರುವಂತಹ ಏರಿಯಾಗಳಿಗೆ ಬೆಳಗ್ಗೆನೆ ಮಧ್ಯಾಹ್ನದ ಹೊತ್ತಿನಲ್ಲೇ ಈ ರೀತಿಯಾಗಿ ಕಾರ್ ಚಾಲನೆ ಮಾಡ್ಕೊಂಡು ಹೋಗೋದು ಎಷ್ಟು ಸರಿ? ಇನ್ನು ಅಪ್ರಾಪ್ತ ಬಾಲಕ, ನೀವು ಹೇಳ್ದಾಗೆ ನಿಮ್ಮ ಮಗ ಇನ್ನು ಅಪ್ರಾಪ್ತ ಬಾಲಕ ಇದ್ದಾನೆ. ಆದ್ರೆ ಕಾರ್ ಚಾಲಕನಾಗಿ ಈಗ ಕಾರ್ ಓಡಿಸಿರೋದು, ಆಕ್ಸಿಡೆಂಟ್ ಮಾಡಿರೋದು, ಇದು ಅಪ್ರಾಪ್ತರು ಮಾಡುವಂತಹ ಕೆಲಸನ ಏನೋ ಗೊತ್ತಿಲ್ಲ. ನೋಡೋಣ, ಇದು ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಏನೆಲ್ಲ ಮಾಹಿತಿ ಲಭ್ಯ ಆಗುತ್ತೆ ಅಂತ. ಆದ್ರೂ ಕೂಡ ಈಗ ಪುಣ್ಯಕ್ಕೆ ಏನೂ ಆಗಿಲ್ಲ. ಸ್ಥಳೀಯರು ಈಗ ಕಿಡಿಕಾರ್ತಾ ಇರುವಂಥದ್ದು, ಏನಾದ್ರೂ ಆದ್ರೆ ಹೆಚ್ಚು ಕಡಿಮೆ ಯಾರು ಹೊಣೆಯಾಗ್ತಾರೆ? ಏನೋ ಆಯ್ತು, ನಿಮ್ಮ ಮಗ ಕಾರ್ ಓಡಿಸ್ತಾ ಇರ್ತಾನೆ ಅಂದ್ಕೊಳ್ಳಿ, ಎದುರುಗಡೆ ಸ್ಪೀಡಾಗಿ ಬರ್ತಾ ಇರ್ತಾರೋ ಅಥವಾ ಹೇಗೋ ಬರ್ತಾ ಇರ್ತಾರೋ, ಹೆಲ್ಮೆಟ್ ಹಾಕಿರ್ತಾರೋ ಹಾಕಿರಲ್ವೋ, ಹೋಯ್ತು, ಬಿದ್ರು, ಪ್ರಾಣ ಹೋಯ್ತು ಅಂತಂದ್ರೆ ಯಾರು ಹೊಣೆ ಆಗ್ತಾರೆ? ಅಪ್ರಾಪ್ತ ಬಾಲಕನಿಗೆ ಕಾಯ್ದೆಯಡಿ ಏನೆಲ್ಲ ಕೇಸ್ಗಳು ಆಗುತ್ತೆ ಅನ್ನೋದು ಗೊತ್ತಿದ್ಯಾ ನಿಮ್ಗೆ? 17 ವರ್ಷದ ಅಪ್ರಾಪ್ತ ಬಾಲಕನ ಕೈಗೆ ಕಾರನ್ನು ಕೊಟ್ಟಿದ್ದೀರಲ್ಲ. ಯಾರ ಭಯವಿಲ್ಲದೆ ವಿನೀಶ್ ಕಾರು ಚಾಲನೆ ಮಾಡಿದ್ದಾರೆ. ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರುವಂತದ್ದು, ದುಬಾರಿ ಕಾರನ್ನ ಕೊಟ್ಟಿದ್ದಾರೆ. ದರ್ಶನ್ ಪುತ್ರ ವಿನೀಶ್ ಅವರ ಕಾರು ಈಗ ಅಪಘಾತ ಆಗಿರುವಂತದ್ದು. ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕಾರು ಓಡಿಸಿದ್ದು ಕೂಡ ಆರೋಪಿ ದರ್ಶನ್ ಪುತ್ರ ವಿನೀಶ್.